ನಮಸ್ಕಾರ ವೀಕ್ಷಕರೇ, ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ನಡುವಿನ ಜಂಗಿ ಕುಸ್ತಿ ಬಿಜೆಪಿ ಪಕ್ಷವನ್ನ ಮುಂದಿನ ಚುನಾವಣೆಯಲ್ಲಿ ನುಂಗಿ ನೀರು ಕುಡಿಯುತ್ತೆ ಅನ್ನುವಂತಹ ವಿಶ್ಲೇಷಣೆಗಳು ಗರಿಗೆದರಿದ್ವು. ಈ ಮಧ್ಯೆ ಯಡಿಯೂರಪ್ಪನವರ ಅಹಿಂದ ಸಮಾವೇಶ, ಮತ್ತೊಂದು ಕಡೆ ಈಶ್ವರಪ್ಪನವರ ರಾಯಣ್ಣ ಬ್ರಿಗೇಡ್ ರಾಜ್ಯಾದ್ಯಂತ ಚರ್ಚೆಗೂ ಕಾರಣವಾಯಿತು. ಅಷ್ಟೇ ಅಲ್ಲ, ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂತಹ ಕನ್ಫ್ಯೂಷನ್, ಅನುಮಾನಗಳನ್ನ ಕೂಡ ಹುಟ್ಟಿಸಿತ್ತು. ಈ ಮಧ್ಯೆ ನಿನ್ನೆ ನಡೆದಂತಹ ಬೆಳಗಾವಿ ಸಮಾವೇಶದಲ್ಲಿ ಬಲಿತ ರೆಕ್ಕೆಗಳನ್ನ ಕಟ್ ಮಾಡೋ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಆವಾಜ್ ಹೊರಬಂದಿದೆಯಂತೆ. ಹಾಗಾದ್ರೆ ಈ ರೆಕ್ಕೆ ಯಾರದ್ದು? ಯಡಿಯೂರಪ್ಪನವ್ರದ, ಈಶ್ವರಪ್ಪನವ್ರದ? ಈ ವಿಚಾರದ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಅಷ್ಟೇ ಅಲ್ಲ, ಅಹಿಂದ ಸಮಾವೇಶದ ಹಿಂದಿನ ಉದ್ದೇಶ ಮತ್ತು ಸಿದ್ದರಾಮಯ್ಯನವರ ಅಹಿಂದ ತತ್ವ. ಶಿವಮೊಗ್ಗ ಬ್ರದರ್ಸ್ಗೆ ಮೋದಿ ಆರಿದರ ಕಹಿಮದ್ದು, ಶಿಸ್ತಿನ ಗಡಿ ದಾಟಿದ ನಾಯಕದ್ವಯರಿಗೆ ಕೊಟ್ಟಿದ್ದು ಅದೆಂತಹ ಮಾತಿನ ಗುದ್ದು. ಅಧಿಕಾರಕ್ಕೆ ಕತ್ತರಿ ಬೆದ್ದು ರೆಕ್ಕೆ ತುಂಡರಿಸಿದ ಹಕ್ಕಿಯಾಗಿದ್ದಾರ ಯಡಿಯೂರಪ್ಪನವರು. ಹಾಗಾದ್ರೆ ಕೈ ಕಟ್ ಬಾಯಿ ಮುಚ್ಚ ಅನ್ನುವಂತಹ ಸಂದೇಶ ಬಿಜೆಪಿನ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ? ಈ ಮಧ್ಯೆ ಅಹಿಂದ ಅಹಿಂದ ಅನ್ನುವಂತಹ ಎಲ್ಲಾ ಪಕ್ಷಗಳ ಜಪ ಎಲ್ಲಿಯ ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಪಡೆದುಕೊಳ್ಳುವ ಆತರದಲ್ಲಿ ನಡೀತಾ ಇದೆ? ಎಲ್ಲಾ ವಿಚಾರದ ಕುರಿತಂತೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಹದ್ದು ಮೀರಿದ್ರೆ ಹುಷಾರ್. ಒಬ್ಬರನ್ನ ಒಬ್ಬರು ಗೆಲ್ಲುವ ಆಟ, ನಿತ್ಯ ದೋಸ್ತಿಗಳ ಕಾದಾಟ, ಬಿಜೆಪಿಯಲ್ಲಿ ಆಗಾಗ್ಗೆ ಅಸಮಾಧಾನ ಸ್ಫೋಟ. ಇದು 2018ಕ್ಕೆ ಮಿಷನ್ 150 ಕನಸು ಕಾಣ್ತಾ ಇರುವಂತಹ ಕಮಲ ಮನಿಯ ವ್ಯಥೆ. ಒಂದು ಕಾಲದಲ್ಲಿ ದೋಸ್ತಿಗಳಾಗಿದ್ದ ಯಡಿಯೂರಪ್ಪ, ಈಶ್ವರಪ್ಪ ಅವರೇ ಬೀದಿ ಬ್ಯಾಟಲ್ಗೆ ಇಳಿದುಬಿಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶವನ್ನ ನಡೆಸಿ ಬಿಎಸ್ವೈಗೆ ಸೆಡ್ಡು ಹೊಡೆದಿರುವಂತಹ ಈಶ್ವರಪ್ಪ, ನಾನು ಯಾರಿಗೂ ಕೂಡ ಹೆದರೋದಿಲ್ಲ ಅಂತಿದ್ರೆ ಪಕ್ಷದ ಹೊರತು ಬೇರೆ ಸಮಾವೇಶಗಳನ್ನ ಮಾಡಿದ್ರೆ ಹುಷಾರ್ ಅಂತ ಯಡಿಯೂರಪ್ಪ ಹೇಳ್ತಿದ್ದಾರೆ. ಆದ್ರೆ ಇಬ್ಬರ ಗುದ್ದಾಟದಲ್ಲಿ ಕಮಲ ಕಾರ್ಯಕರ್ತರು ಅಪ್ಪಚ್ಚಿ ಆಗ್ತಾ ಇದ್ದಾರೆ. ದೋಸ್ತಿ ಕಾದಾಟ ಶಮನಕ್ಕೆ ರಾಮ್ಲಾಲ್ ಪ್ಲಾನ್. ಬಿಎಸ್ವೈ ಈಶ್ವರಪ್ಪಗೆ ಹೈಕಮಾಂಡ್ ಖಡಕ್ ವಾರ್. ಈ ನಡುವೆ ದೋಸ್ತಿಗಳ ಜಗಳಬಂದಿಯನ್ನ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಿನ್ನೆ ಬೆಳಗಾವಿ ಕಾರ್ಯಕಾರಿಣಿಯಲ್ಲಿ ನಡೆದ ಸಭೆಯಲ್ಲಿ ಈಶ್ವರಪ್ಪ, ಯಡಿಯೂರಪ್ಪ ನಡುವಿನ ಸಮಸ್ಯೆಯನ್ನ ಪರಿಹರಿಸಿ ಅಂತ ಸಂಸದರು, ಶಾಸಕರು ಮನವಿ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಕೂಡ ಗಮನಿಸುತ್ತಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ದಾರೆ. ರಾಮ್ಲಾಲ್ ವಾರ್ನೆ, ಒಬ್ಬರಿಗೊಬ್ಬರು ಪರಸ್ಪರ ಕೆಸರೆರ್ಚಾಟದಲ್ಲಿ ತೊಡಗಬೇಡಿ. ಒಬ್ಬರು ಇನ್ನೊಬ್ಬರನ್ನ ಗೆಲ್ಲುವ ಆಟ ಬೇಡ. ಎಷ್ಟೇ ಹಿರಿಯ ನಾಯಕರಾದ್ರೂ ಅಶಿಸ್ತನ್ನ ಪಕ್ಷ ಸಹಿಸಲ್ಲ. ಪಕ್ಷದ ಗೆರೆ ದಾಟುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸ್ತೇವೆ. ಮುಂದಿನ ಸಿಎಂ ಅಭ್ಯರ್ಥಿಯಾಗಿ ಬಿಎಸ್ವೈ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡಿದೆ. ಈ ಬಗ್ಗೆ ಟೆನ್ಷನ್ ಯಾಕೆ? ಬಿ ಫಾರಂ ಹಂಚಿಕೆ ವಿಚಾರವನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ನಮಗೆ ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಬಿಎಸ್ವೈ, ಈಶ್ವರಪ್ಪ ನಡುವಿನ ಸಮಸ್ಯೆಯನ್ನು ಕೂಡ ಹೈಕಮಾಂಡ್ ಗಮನಿಸಿದೆ. ನಮ್ಮ ಧ್ಯೇಯ ಪಕ್ಷವನ್ನ ಅಧಿಕಾರಕ್ಕೆ ತರೋದಾಗಿರಬೇಕು. ಇವತ್ತಿನಿಂದ ಎಲೆಕ್ಷನ್ ಮೂಡ್ಗೆ ಎಲ್ಲರೂ ಬರಬೇಕು. ಲಾಲ್ ಎಚ್ಚರಿಕೆಗೆ ಇಬ್ಬರು ಮೆತ್ತಗಾದ್ರ. ನಾಳೆ ಕೋರ್ ಕಮಿಟಿಯಲ್ಲಿ ರಾಜಿ ಸೂತ್ರ. ಇನ್ನು ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಿದ್ದು, ಬಿಎಸ್ವೈ, ಈಶ್ವರಪ್ಪ ನಡುವಿನ ಜಗಳಕ್ಕೆ ಪರಿಹಾರ ಸಿಗಲಿದೆ. ಇಬ್ಬರ ನಡುವೆ ರಾಜಿ ಸಂಧಾನ ನಡೆಯಲಿದ್ದು, ಜಗಳಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಎಲೆಕ್ಷನ್ ಮೋಡ್ ಸೆಟ್ಟೇರಿದ್ದು, ಒಣ ಪ್ರತಿಷ್ಠೆಗಳ ಕಾಳಗಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವಂತಹ ಹೈಕಮಾಂಡ್ ಪ್ರಯತ್ನಕ್ಕೆ ಫಲ ಸಿಗುತ್ತಾ? ಬಿಎಸ್ವೈ ಬಗ್ಗುತ್ತಾರಾ, ಈಶ್ವರಪ್ಪ ಬಗ್ಗುತ್ತಾರಾ? ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಬನ್ನಿ, ಕುರಿತಂತೆ ಮಾತನಾಡೋದಕ್ಕೆ ಈಗ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಈ ಭಾನುವಾರ ಪತ್ರಿಕೆಯ ಸಂಪಾದಕರು, ರಾಜಕೀಯ ವಿಶ್ಲೇಷಕರು ಆದಂತಹ ಮಹದೇವ್ ಪ್ರಕಾಶ್ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರು ಆರ್ ವಿ ವೆಂಕಟೇಶ್ ಅವರು, ಸರ್ ತಮಗೂ ಕೂಡ ಸ್ವಾಗತ. ಇನ್ನು ಬಿಜೆಪಿಯ ಯುವ ಮೋರ್ಚಾದಲ್ಲಿ ಇರುವಂತಹವರು ಮತ್ತು ರಾಯಣ್ಣ ಬ್ರಿಗೇಡ್ನ ಸಂಚಾಲಕರು ಆದಂತಹ ದೊಡ್ಡಯ್ಯ ಅವರು, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಾಜಿ ಮಂತ್ರಿಗಳು, ಬಿಜೆಪಿಯ ಹಿರಿಯ ನಾಯಕರು ರೇಣುಕಾಚಾರ್ಯ ಅವರು, ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮಹದೇವ್ ಪ್ರಕಾಶ್ ಸರ್, ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅವರ ಈ ಜಂಗಿ ಕುಸ್ತಿ ಬಿಜೆಪಿಯನ್ನ ಯಾವ ರೀತಿ ಅಪಾಯದ ಅಂಚಿಗೆ ತಂದು ನಿಲ್ಲಿಸ್ತಾ ಇದೆ ಅನ್ನುವಂತಹ ಚರ್ಚೆಯನ್ನ ನಾವು ಈ ಹಿಂದೆ ಬಹಳ ಮಾಡಿದ್ದೀವಿ. ಆದ್ರೆ ನಿನ್ನೆ ನಡೆದಂತಹ ಸಮಾವೇಶದಲ್ಲಿ ಹೊರಬಂದಂತಹ ವಾರ್ನಿಂಗ್ ಏನಿದೆ, ಅದು ನಿಜಕ್ಕೂ ಇಬ್ಬರ ಸಂಬಂಧವನ್ನು ಕುದುರಿಸುತ್ತಾ? ಅಲ್ಲ, ಡೆಫಿನೆಟ್ ಆಗಿ ಕುದುರಿಸಲ್ಲ. ಯಾಕೆ ಸರ್? ಯಾಕೆ ಕುದುರಿಸಲ್ಲ ಅಂತಂತಂದ್ರೆ, ಅಂಥದ್ದೊಂದು ವಾರ್ನಿಂಗ್ ಬಂದಂತಹ ಸಂದರ್ಭದಲ್ಲಿ ನಾನು ಹೆಚ್ಚು ಅಂತ ಅನ್ನೋದಿದೆಯಲ್ಲ, ಇವರು ಎಲ್ಲ ಒಂದು ಹಂತದಲ್ಲಿ ಇದೆಯಲ್ಲ, ಆ ನಾನು ಹೆಚ್ಚು ಅಂತ ಅನ್ನೋದಕ್ಕೆ ಪೂರ್ವಭಾವಿಯಾಗಿ ಬಿಜೆಪಿ ಒಳಗೇನೆ ಒಂದು ಷಡ್ಯಂತ್ರ ನಡೀತಾ ಇದೆ. ಬಿಜೆಪಿಯ ಇನ್ಸೈಡೇನೆ
ಯಡಿಯೂರಪ್ಪನವರ ದಾಪುಗಾಲನ್ನ ನಿಯಂತ್ರಿಸೋದಕ್ಕೆ ಮತ್ತೊಂದು ಗುಂಪು ಅಂದ್ರೆ ಬಿಜೆಪಿ ಒಳಗೆ ಯಾವುದೋ ಒಂದು ಅಧಿಕಾರವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಗುಂಪು ಅದು. ಆ ಗುಂಪು ಯಾವುದು ಅಂತಂದ್ರೆ ಕೆಲವರು ಬಿಜೆಪಿಯನ್ನ ಹತ್ತಿರದಿಂದ ಬಲ್ಲವರು ಹೇಳೋದು ಅಂತಂದ್ರೆ ಸಂತೋಷ್ ಜಿ ಅಂತ ಒಬ್ರು ಸಂಘಟನಾ ಕಾರ್ಯದರ್ಶಿ ಇದ್ರು. ಅವರು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಟರ್ಮ್ ಬಂದಾಗ ನೀವು ಮಾತಾಡಿ, ನಿಮ್ಮ ಟರ್ಮ್ ನಿಮ್ಮ ಟರ್ಮ್ ಬಂದಾಗ ಮಾತಾಡಿ ಸರ್. ಒಂದ್ ನಿಮಿಷ ದೊಡ್ಡಯ್ಯನವ್ರೆ, ಈ ಚರ್ಚೆಯಲ್ಲಿ ಯಾವ್ದನ್ನ ಮಾತಾಡ್ಬೇಕು, ಒಂದ್ ನಿಮಿಷ ಯಾವ್ದನ್ನ ಮಾತಾಡಿ. ಡೋಂಟ್ ಇಂಟರ್ಫಿಯರ್. ನಿಮ್ಮ ಟರ್ಮ್ ಬಂದ ಮಾತಾಡಿ. ಒಂದ್ ನಿಮಿಷ ನಾನು ಅವ್ರಿಗೆ ಕ್ಲಿಯರ್ ಮಾಡ್ತೀನಿ. ಒಂದ್ ನಿಮಿಷ, ಐ ವಿಲ್ ಹ್ಯಾಂಡಲ್. ದೊಡ್ಡಯ್ಯನವ್ರೆ, ಯಾರ ವಿಷಯ ಪ್ರಸ್ತಾಪ ಮಾಡಬೇಕು, ಯಾರನ್ನ ಪ್ರಸ್ತಾಪ ಮಾಡಬಾರ್ದು ಅನ್ನೋದನ್ನ ನೀವು ಗೈಡ್ ಮಾಡೋದಕ್ಕೆ ಇದು ವೇದಿಕೆ ಅಲ್ಲ. ಐ ಆಮ್ ಸಾರಿ. ಪ್ರತಿಯೊಬ್ಬರು ಅವರ ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಇಲ್ಲಿ ಅವರಿಗೆ ಅವಕಾಶ ಇದೆ. ಅದಕ್ಕಾಗಿ ನಾವು ವೇದಿಕೆ ಕಲ್ಪಿಸಿದೀವಿ. ಮಾಧವ್ ಪ್ರಕಾಶ್ ಸರ್ ಅವ್ರು ಹೇಳೋದಕ್ಕೆ ತಮಗೆ ಸಹಮತ ಇಲ್ಲ ಅಂದ್ರೆ ಐ ವಿಲ್ ಅಲೋ ಯು, ಯು ಕ್ಯಾನ್ ಸ್ಪೀಕ್. ಓಕೆ, ಸೊ ಪ್ಲೀಸ್ ಹೋಲ್ಡ್ ಆನ್. ಎಸ್, ಈಗ ಸಂತೋಷ್ ಜಿ ಅವರು ಇದರ ಸೂತ್ರಧಾರಿ ಅನ್ನುವ ಯಾರು ಸರ್ ಅವರು? ಅವರು ರಾಜ್ಯದ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಆಗಿದ್ರು. ಈಗ ರಾಷ್ಟ್ರೀಯ ನೆಲೆ ಒಳಗೂ ಅವರು ಸಹ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರಿಗೆ ರಾಜಕೀಯ ಹಿತಾಸಕ್ತಿಗಳಿಲ್ವಲ್ಲ? ಇಲ್ಲ, ಹಾಗೇನಿಲ್ಲ. ಒಂದು ಕಾಲದಲ್ಲಿ ಒಂದು ದೊಡ್ಡ ರೂಮರ್ ಇತ್ತು. ಓಕೆ, ಆ ರೂಮರ್ ಅವರ ನಿಕಟವರ್ತಿಗಳಿಂದಲೇ ನನಗೆ ಬಂದಿತ್ತು. ಏನದು ರೂಮರ್ ಅಂತಂದ್ರೆ, ಸಂತೋಷ್ ಜಿ ಅವರು ನರೇಂದ್ರ ಮೋದಿ 2000 ಗುಜರಾತ್ನ ಮುಖ್ಯಮಂತ್ರಿ ಯಾವ ರೀತಿ ಆದ್ರು ಅದೇ ರೀತಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಕರ್ನಾಟಕದಲ್ಲಿ ಅನ್ನುವಂತಹ ಇಚ್ಛೆ, ಆಸೆ ಅವರಿಗಿದೆ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿ. ಅಂದ್ರೆ ಸಂಘದಿಂದ ಬಂದಂತಹ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಏನಿದ್ದಾರೆ, ಆಸೆ ಪಡಬಾರ್ದು. ಏಮಿಂಗ್ ಫಾರ್ ಬಿಗ್ ಇಸ್ ನಾಟ್ ಎ ಸಿನ್. ಏಮಿಂಗ್ ಫಾರ್ ಬಿಗ್ ಇಸ್ ನಾಟ್ ಎ ಸಿನ್. ಚರ್ಚೆ ಹೆಂಗ್ ಮಾಡಬೇಕು ಮಾತಾಡ್ರಿ. ಚರ್ಚೆ ಹೆಂಗ್ ಮಾಡ್ಬೇಕು ಅಂತ ನೀವು ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಐ ಆಮ್ ಸಾರಿ. ಸ್ಪೋಕ್ಸ್ ಪರ್ಸನ್ ಆಫ್ ಸಂತೋಷ್. ನೋ ಯು ವೇಟ್. ಯು ವೇಟ್. ಮಾತಾಡಿ. ಪ್ಲೀಸ್ ವೇಟ್. ಎಸ್, ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ರಾಧಾ ಅವರೇ, ಸಂತೋಷ್ ಜಿ ಅವರು ಸಂಘ ಪರಿವಾರದಿಂದ ಬಂದಂತಹ ಒಬ್ಬ ಲೀಡರು. ಏಮಿಂಗ್ ಫಾರ್ ಬಿಗ್ ಇಸ್ ನಾಟ್ ಎ ಸೀನ್. ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದ್ರೆ ಮಾಡ್ಲಿ. ಅವ್ರ ಪಕ್ಷದಲ್ಲಿ ಅದಕ್ಕೆ ಒಪ್ಕೊಂಡು ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಯಾರ್ದೇನು ಅಬ್ಜೆಕ್ಷನ್? ಹೌದು, ಅದು ಒಂದು ರೀತಿ ಷಡ್ಯಂತ್ರ. ಆದ್ರೆ ನಾನು ಸರಿ, ಐ ಆಮ್ ನಾಟ್ ಡಿಫೆಂಡಿಂಗ್ ಯಡಿಯೂರಪ್ಪ ಟೋಟಲಿ. ಯಾಕೆ ದೊಡ್ಡಯ್ಯ ಅರ್ಥ ಮಾಡ್ಕೋಬೇಕು. ನಾನು ಇದನ್ನು ಹೇಳ್ತೇನೆ, ಆ ಮಾತನ್ನ ಹೇಳಿದೆ. ಯಡಿಯೂರಪ್ಪನವ್ರನ್ನ ಯಾಕೆ ನಾನು ಸಮರ್ಥಿಸ್ಕೊಳ್ಳಲ್ಲ ಅಂದ್ರೆ, ಅಲ್ಲ, ಯು ಡಿಡ್ ನಾಟ್ ಅದನ್ನ ಕಂಪ್ಲೀಟ್ ಮಾಡ್ಲಿಲ್ಲ. ಸಂತೋಷ್ ಜಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂತ ಇಂಗಿತವನ್ನ ಈ ಹಿಂದೆ ಯಾರೋ ಅವರ ಮೂಲಗಳಿಂದ ನಿಮಗೆ ಅಂದ್ರೆ ನಿಮ್ಗೆ ತಿಳಿಯಿತು ಅನ್ನೋದನ್ನ ಅಲ್ಲಿಗೆ ನಿಲ್ಲಿಸಿದ್ರೆ, ಬಟ್ ಅದು ಯಾಕೆ ಷಡ್ಯಂತ್ರ ಆಗುತ್ತೆ ಅಂತ ಅದನ್ನ ಕನೆಕ್ಟ್ ಮಾಡಲಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕತ್ವ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದೆ. ನಿನ್ನೆ ರಾಮ್ಲಾಲ್ ಅವರು ರಿಪೀಟ್ ಮಾಡಿದ್ದಾರೆ. ಮತ್ತೆ ಇವರು ಇವರ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಶಾ, ರಾಷ್ಟ್ರೀಯ ಅಧ್ಯಕ್ಷ, ಅವರು ಮಂಗಳೂರಿಗೆ ಬಂದಾಗ ಅವರು ಡಿಕ್ಲೇರ್ ಮಾಡಿದ್ರು. ಏನ್ ಡಿಕ್ಲೇರ್ ಮಾಡಿದ್ರು? ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಇಂತಹ ಸಂದರ್ಭದಲ್ಲಿ ಒಂದು ಅಂಶ ತುಂಬಾ ಸ್ಪಷ್ಟವಾಗುತ್ತೆ. ಏನಂತಂದ್ರೆ, ಯಡಿಯೂರಪ್ಪನವರ ದಾಪುಗಾಲಿಗೆ ಹಗ್ಗ ಹಾಕಿ ಅದನ್ನು ನಿಯಂತ್ರಿಸುವ ಪ್ರಯತ್ನ ನಡೀತಾ ಇದೆ. ಅಂದ್ರೆ ಅದರ ಅರ್ಥ, ಐ ಆಮ್ ನಾಟ್ ಡಿಫೆಂಡಿಂಗ್ ಯಡಿಯೂರಪ್ಪ. ಯಡಿಯೂರಪ್ಪನವರು ಅವರು ಕೆಜೆಪಿಯನ್ನ ಕಟ್ಟಿದ್ರು, ಬಿಜೆಪಿಯಿಂದ ರೆಬೆಲ್ ಆಗಿ, ಆಮೇಲೆ ವಾಪಸ್ ಬಂದ್ರು. ಐ ವಿಲ್ ಕನ್ಕ್ಲೂಡ್ 1 minute. ಅವರು ಬಂದ ನಂತರ ಯಡಿಯೂರಪ್ಪನವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಈಶ್ವರಪ್ಪನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಸಂತೋಷ್ ಜಿ ಅಂತ ಇದ್ದಾರಲ್ಲ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅವರ ಜೊತೆಯಲ್ಲಿ ಇರುವಂತಹ ಭಿನ್ನಮತವನ್ನ ಬಗೆಹರಿಸಿಕೊಂಡು ಹೆಜ್ಜೆ ಇಟ್ಟಿದ್ರೆ ಸರಿಯಾಗ್ತಾ ಇತ್ತು. ಯಡಿಯೂರಪ್ಪನವರನ್ನೇ ಈಶ್ವರಪ್ಪ ಅವರು ರಾಯಣ್ಣ ಬ್ರಿಗೇಡ್ ಅನ್ನುವಂತಹ ಒಂದು ಬ್ರಿಗೇಡ್ ಕಟ್ಟೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ರು. ಹಿ ಕ್ರಿಯೇಟೆಡ್ ದ ಸಿಚುವೇಶನ್. ಅದರಿಂದ ಯಡಿಯೂರಪ್ಪನವ್ರದ್ದು ತಪ್ಪಿದೆ ಇಲ್ಲಿ. ಆಲ್ ರೈಟ್, ದೊಡ್ಡಯ್ಯನವರೇ, ತಾವು ತುಂಬಾ ಉತ್ಸಾಹದಿಂದ ಮಧ್ಯೆ ಮಧ್ಯೆ ಪ್ರವೇಶ ಮಾಡ್ತಾ ಇದ್ರು. ನನ್ನ ಪ್ರಶ್ನೆ ವೆರಿ ಸಿಂಪಲ್. ರಾಯಣ್ಣ ಬ್ರಿಗೇಡ್ನ ಸಂಚಾಲಕರು ನೀವು. ನಿನ್ನೆ ನಡೆದಂತಹ ಅಹಿಂದ ಸಮಾವೇಶಕ್ಕೂ ರಾಯಣ್ಣ ಬ್ರಿಗೇಡ್ಗೂ ಏನ್ ವ್ಯತ್ಯಾಸ ಇದೆ ಸರ್?
ಅಲ್ಲ ನೋಡಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಂಗೆ ಈ ಸಂಘಟನೆ ಹುಟ್ಟಿ ಕೇವಲ 65ರಿಂದ 70 ದಿವಸ ಆಗಿದೆ. ಇಡೀ ರಾಜ್ಯದ ಸುಮಾರು 10-15 ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ಪೂರ್ವಭಾವಿ ಸಭೆ ಆಗಿದೆ. ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದಕ್ಕೆ ನಿಮಗೆ ಹಾವೇರಿಯಲ್ಲಿ ನಡೆದಂತ ಒಂದು ಬೃಹತ್ ಸಮಾವೇಶ ಉದಾಹರಣೆ. ಡಿಫರೆನ್ಸ್ ಬೆಳಗಾವಿಯಲ್ಲಿ ನಡೆದಂತಹ ಸಮಾವೇಶ, ಹಾವೇರಿಯಲ್ಲಿ ನಡೆದಂತಹ ಸಮಾವೇಶ, ಇವೆರಡರ ಉದ್ದೇಶ ಏನು, ಇವೆರಡರ ನಡುವಿನ ವ್ಯತ್ಯಾಸಗಳೇನು, ಇವೆರಡು ಪ್ರತ್ಯೇಕವಾಗಿ ಯಾಕಿವೆ ಒಂದೇ ಪಕ್ಷದಿಂದ? ಅಲ್ಲ, ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಯಾಕೆ ಉಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ನಿಮ್ಗಾಗ್ಲೇ ಗೊತ್ತಿದೆ. ಅನೇಕರು ಹಿಂದುಳಿದವರು, ದಲಿತರು ಈ ಭಾರತೀಯ ಜನತಾ ಪಾರ್ಟಿಯ ಸಂಪರ್ಕದಲ್ಲಿ ಇಲ್ದಿರತಕ್ಕಂಥವ್ರು, ಸಂಗ್ರಾಮ್ ಸಿಂಗ್ ಆಗ್ಬೋದು, ಅದು ಪುಟ್ಟಸ್ವಾಮಿ ಆಗ್ಬೋದು, ವಿರೂಪಾಕ್ಷಪ್ಪರ್ ಆಗ್ಬೋದು, ಅನೇಕರು. ಅದನ್ನ ನಾನು ಹೇಳ್ತಾ ಹೋದ್ರೆ ಇನ್ನು ನೂರಾರು ಸಂಖ್ಯೆ ನಾನು ಹೇಳ್ತೀನಿ. ನಿಮ್ಮದೇ ಅಹಿಂದ ಸಲ್ಲಿಗೆನೆ ಕನೆಕ್ಟ್ ಮಾಡಬಹುದಾಗಿತ್ತು, ಅದಕ್ಕೆ ಅಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ. ಅಲ್ಲ, ಅವರು ಪ್ರತ್ಯೇಕ, ಅವ್ರು ಯಾವತ್ತೂ ಬಿಜೆಪಿ ಜೊತೆ ಗುರುತಿಸ್ಕೊಂಡಿರ್ಲಿಲ್ಲ. ಈಗ ಈ ರಾಯಣ್ಣ ಬ್ರಿಗೇಡ್ ಮುಖಾಂತರ ಒಂದು ವೇದಿಕೆಯಲ್ಲಿ ಬಂದು ಅವ್ರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಪಾರ್ಟಿಗೆ ಉಪಯೋಗ ಆಗೋ ರೀತಿನೇ ಪಾಲಿಟಿಕ್ಸ್. ನಿಮ್ಗೂ ಗೊತ್ತಿದೆ ಅದು ಪೊಲಿಟಿಕಲ್ ಆರ್ಗನೈಸೇಷನ್ ಅಲ್ಲ, ಆರ್ಗನೈಸೇಷನ್. ಈ ಸಂಗ್ರಾಮ್ ಸಿಂಗ್ ಅಂತವರು ಬಹಳಷ್ಟು ಅಹಿಂದ ನಾಯಕರು ಡೈರೆಕ್ಟ್ ಆಗಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿಲ್ಲ, ಹಾಗಾಗಿ ಅವ್ರಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದೀವಿ, ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಬರುವ ನಿಟ್ಟಿನಲ್ಲಿ ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ಆರ್ಗನೈಸೇಷನ್ ಅಷ್ಟೇ. ಅದು ರಾಜಕೀಯೇತರವಾಗಿ ಅದು ಚಟುವಟಿಕೆ ಮಾಡುತ್ತೆ, ಬಟ್ ರಾಜಕೀಯವಾಗಿ ಬಿಜೆಪಿ ಅದು ಈಗಾಗಲೇ ಈಶ್ವರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಅನೇಕ ವೇದಿಕೆಗಳಲ್ಲೂ ಅವ್ರು ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅದು ಯಡಿಯೂರಪ್ಪನವರೇ, ನಾವು ಯಾವತ್ತೂ ಸಹ ಅವ್ರ ವಿರುದ್ಧ ರಾಯಣ್ಣ ಬ್ರಿಗೇಡ್ಗೂ ಸಂಬಂಧ ಇಲ್ಲ. ನಾನ್ ಕೇಳ್ತಾ ಇರೋದು ನಿನ್ನೆ ನಡೆದಂತ ಬಿಜೆಪಿ ಅಹಿಂದ ಸಮಾವೇಶಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೂ ಬಿಜೆಪಿ ಅಹಿಂದ ಸಮಾವೇಶ ಅಲ್ಲ ಬೆಳಗಾವಿಲಾಗಿದ್ದು, ಅದು ರಾಜ್ಯ ಕಾರ್ಯಕಾರಿಣಿ. ಅದು ಅಹಿಂದ ಸಮಾವೇಶ ಅಲ್ಲ, ಇದು ಬೆಳಗಾವಿಲಾಗಿದ್ದು ರಾಜ್ಯ ಕಾರ್ಯಕಾರಿಣಿ, ಇದು ಪೇರೆಂಟ್ ಬಡಿದು. ಆದ್ರೆ ಹಾವೇರಿಲಾಗಿದ್ದು ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಒಂದು ಜಿಲ್ಲಾ ಸಮಾವೇಶ ಅಷ್ಟೇ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ತುಂಬಾ ಕ್ಲಿಯರ್ ಇದೆ. ಸಾರಿ, ಯಡಿಯೂರಪ್ಪನವರು ಹೇಳ್ತಾ ಇರುವಂತ ಅಹಿಂದ ಸಮಾವೇಶ ಅಲ್ಲ, ಅದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಈಗಾಗಲೇ ನೋಡಿ, ಕಾವೇರಿ ಇಶ್ಯೂ ಮಧ್ಯೆನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಈ ಮಟ್ಟದಲ್ಲಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಕೇವಲ 65 ಅಂದ್ರೆ ಮೇಡಮ್ ಎಲ್ಲ ನೋಡಿ, ಇವತ್ತು ಬೇಡ ಬೇಡ ಅಂದ್ರು ಅವ್ರ ಪಾರ್ಟಿಯಲ್ಲಿ ಎಲ್ಲವನ್ನೂ ಕೇಳ್ಕೊಬಿಡಿ ಸರ್. ನೋಡಿ, ಕಾಂಗ್ರೆಸ್ನವರು 65-70 ವರ್ಷದಿಂದ ದಲಿತರು, ಹಿಂದುಳಿದವರು, ನಮ್ಮ ವೋಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅವ್ರು ರಿಸರ್ವ್ ಮಾಡ್ಕೊಬಿಟ್ಟಿದ್ರು. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೂ ಆ ಸಮಾಜ ಸಿದ್ದರಾಮಯ್ಯರಿಂದ ಅನೇಕ ನಿರೀಕ್ಷೆಗಳನ್ನ ಇಟ್ಕೊಂಡಿತ್ತು. ಆ ನಿರೀಕ್ಷೆ ಈಡೇರ್ತಿದ್ದಂತ ಸಂದರ್ಭದಲ್ಲಿ ಮುಂದೆ ಯಾರಾದ್ರೂ ಒಬ್ಬ ನಾಯಕರು ಇದೆಯಲ್ಲ. ಬಿಜೆಪಿ ಯುವ ಮೋರ್ಚಾದಲ್ಲಿ ತಾವ್ ಏನಾಗಿದ್ದೀರಿ ಸರ್? ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್. ಹೌದು, ಓಕೆ. ಇನ್ನೊಂದು ಕಡೆ ತಾವು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಸಂಚಾಲಕರು. ಅಹಿಂದ ಸೆಲ್ ಅಲ್ಲಿ ಇದ್ದೀರಾ? ಇಲ್ಲ. ಸೊ ಎಲ್ಲ ನಿಮ್ ಪಾರ್ಟಿಯಲ್ಲಿ ಅದಕ್ಕೆ ಸ್ಪಷ್ಟಪಡಿಸಿದೆ. ಈಗಾಗಲೇ ಯಾರು ನಿವೃತ್ತ ಅಧಿಕಾರಿಗಳಿರ್ಬೋದು, ದಲಿತರಿರ್ಬೋದು, ಅನೇಕರು ಯಾರು ಬಿಜೆಪಿ ವೇದಿಕೆಯಲ್ಲಿ ನೇರವಾಗಿ ಗುರುತಿಸ್ಕೊಳಕ್ ಇಷ್ಟಪಡಲ್ವೋ ಅವರೆಲ್ಲ ಅನೇಕ ಸ್ವಾಮೀಜಿಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ. ಪಕ್ಷದಿಂದ ನೇರವಾಗಿ ಗುರುತಿಸ್ಕೊಳಕ್ ಇಷ್ಟಪಡದೆ ಇರೋರು, ಬಗ್ಗೆ ಗೌರವ ಇಲ್ಲದೆ ಇರೋರು, ಯಾವ ಸ್ವಾಮೀಜಿಗಳು ನಿಮ್ಮ ಅಹಿಂದ ಸೆಲ್ ಹೇಗೆ ವರ್ಕ್ ಮಾಡ್ತಾ ಇದೆ ಅನ್ನೋದು ನೀವೇ ನಿಮ್ಮ ಬಾಯಿಂದಲೇ ಹೇಳ್ತಾ ಇದ್ದೀರಾ. ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟು ಯುವರ್ ಸೆಲ್ ಅಂತ. ನಾನು ಆ ಸೆಲ್ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಯಾಕಂದ್ರೆ ಅವ್ರನ್ನ ರಾಜ್ಯ ಅಲ್ಲ ನೋಡಿ, ಹಿಂದುಳಿದ ವರ್ಗದ ಅಧ್ಯಕ್ಷರು ಮಾಡಿದ್ರು. ಆದ್ರೆ ಅವರು ಜಾತಿ ಸಮಾವೇಶದಲ್ಲಿ ಅವರೆಲ್ಲೂ ಅವರು ಅವತ್ತು ಸಮಾವೇಶ ಮಾಡಿದ್ರು, ಗಾಣಿಗರ ಸಮಾವೇಶ. ಅವತ್ತು ಇದಿರ್ಲಿಲ್ವಾ? ಯಾವ ಗಾಣಿಗರ ಸಮಾವೇಶ? ಇದೇ ಪುಟ್ಟಸ್ವಾಮಿ ಅವರು ಬ್ಯಾಕ್ವರ್ಡ್ ಕಮಿಟಿ ಅಧ್ಯಕ್ಷರು ಮಾಡಿದ್ರಲ್ಲ, ಅವತ್ತು ಗಾಣಿಗರ ಸಮಾವೇಶ ಮಾಡಿದ್ರು. ಅಯ್ಯೋ, ವೀರಶೈವ ಸಮಾವೇಶಗಳು ನಡೆಯುತ್ತೆ, ಗಾಣಿಗರ ಸಮಾವೇಶ ಸಪರೇಟ್ ಆಗಿ ಒಂದು ಬ್ರಿಗೇಡ್ ನ ಮಾಡ್ಕೊಂಡು ನಿಮ್ಮದೇ ಆದಂತ ಸೆಲ್ ಇದ್ರು ಕೂಡ ಅದಕ್ಕೆ ಬರ್ತಾ ಇರೋರೆಲ್ಲ ಇದಕ್ಕೆ ಬಂದ್ಬಿಡ್ತಾರೆ. ಹಿಂಗಾಗಿ ಇದಕ್ಕೆ ಬಂದವರೆಲ್ಲ ಅನೇಕ ವೇದಿಕೆಗಳಲ್ಲಿ ನೋಡಿದ್ದೀರಾ. ನಿವೃತ್ತ ಅಧಿಕಾರಿಗಳು, ದಲಿತರು ಈಗ ಆಲ್ರೆಡಿ ನಮ್ಮ ಜೊತೆ ಸ್ಪಷ್ಟವಾಗಿದ್ದಾರೆ. ನೇಮಿರಾಜ್ ನಾಯಕ್ ಅಂತವರು ಕೇವಲ 65 ಮತಗಳಿಂದ ಬಳ್ಳಾರಿಯಲ್ಲಿ ಸೋಲ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರು ಒಂದ್ 2-2.5 ಸಾವಿರ ವೋಟ್ ಬಂದ್ರೆ ನಾವು ರಾಯಣ್ಣ ಬ್ರಿಗೇಡ್ ಇಂದ ಕೊನೆ ಪಕ್ಷ 40 ಸೀಟ್ ಅಧಿಕ ಆಗುತ್ತೆ ಅಂತ ಪೊಲಿಟಿಕಲ್ ಆರ್ಗನೈಸೇಷನ್ ಅಷ್ಟೇ ಹೇಳಿ. ಅದಕ್ಕೆ ಯಾಕೆ ಅಹಿಂದ ಅಂತ ಹೇಳಿ ಪಾಪ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಅವಮಾನ ಮಾಡೋ ನಿಟ್ಟಿನಲ್ಲಿ ಮಾತಾಡೋದು ಇಟ್ಸ್ ನಾಟ್ ಫೇರ್. ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ಅದು ನಿಮ್ಮ ವೈಯಕ್ತಿಕವಾದಂತಹ ಚಟುವಟಿಕೆಗಳು. ಬಟ್ ಸಂಗೊಳ್ಳಿ ರಾಯಣ್ಣ ಅವರ ಹೆಸರನ್ನ ಇಟ್ಕೊಂಡು ಈಗ ಅವ್ರಿಗೆ ವೇದಿಕೆ ಕಲ್ಪಿಸ್ತೀವಿ, ಮುಂದಿನ ದಿನಗಳಲ್ಲಿ ಅವರು ಕೂಡ ಬಂದ್ಬಿಡ್ತಾರೆ, ವೋಟ್ ಇಷ್ಟು ರೇಸ್ ಆಗ್ಬಿಡುತ್ತೆ ಅನ್ನೋದಿದೆಯಲ್ಲ, ಈ ತರದ ವಿಶ್ಲೇಷಣೆಗಳು ಎಲ್ಲೋ ಒಂದ್ ಕಡೆ ಮುಜುಗರಕ್ಕೆ ಈಡು ಮಾಡುತ್ತೆ. ಇರ್ಲಿ ಬಿಡಿ, ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ರೇಣುಕಾಚಾರ್ಯ ಅವರೇ, ಯಡಿಯೂರಪ್ಪನವರು ಹೇಳುವ ಅಹಿಂದ ಸಮಾವೇಶಕ್ಕೂ ರಾಯಣ್ಣ ಬ್ರಿಗೇಡ್ಗೂ ಏನ್ ವ್ಯತ್ಯಾಸ ನೀವೇ ಹೇಳ್ಬಿಡಿ, ನೀವು ಬಿಜೆಪಿ ಅವರೇ. ಈಗಾಗಲೇ ಈಶ್ವರಪ್ಪನವರು ರಾಯಣ್ಣ ಬ್ರಿಗೇಡ್ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ. ಇದ್ರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆದಮೇಲೆ
ಎಲ್ಲ ಮೋರ್ಚಾಗಳನ್ನ ಬಲಿಷ್ಠ ಮಾಡ್ಬೇಕಂತೇಳಿ ಎಲ್ಲ ಮೋರ್ಚಾಗಳ ರಾಜ್ಯದ ಪದಾಧಿಕಾರಿಗಳ ಸಭೆಗಳಾಗಿದೆ. ಜಿಲ್ಲಾ ಎಲ್ಲ ಮೋರ್ಚಾಗಳ 8 ಮೋರ್ಚಾ ಇದೆ. ಯುವ ಮೋರ್ಚಾ ನಾನು ಒಂದು ನಿಮಿಷ ನಾನು ಯಾಕಂದ್ರೆ ಡೆಂಟಲ್ ಡಾಕ್ಟರ್ ಹೆಚ್ಚು ಮಾತಾಡಕ್ಕೆ ನನಗೆ 8 ಮೋರ್ಚಾಗಳಿದೆ. ಯುವ ಮೋರ್ಚಾ, SC ಮೋರ್ಚಾ, ST ಮೋರ್ಚಾ, ಮೈನಾರಿಟಿ ಮೋರ್ಚಾ, OBC, ರೈತ ಮೋರ್ಚಾ, ಮಹಿಳಾ ಮೋರ್ಚಾ, ಸ್ಲಮ್ ಮೋರ್ಚಾ, 8 ಮೋರ್ಚಾಗಳಿದೆ. 8 ಮೋರ್ಚಾಗಳು ಬಲಿಷ್ಠವಾಗಿ ರಾಜ್ಯದ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರವಾಸ ಮಾಡ್ಬೇಕಂತ ಹೇಳಿದ್ರೆ ಈಗಾಗಲೇ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಯಡಿಯೂರಪ್ಪನವರ ಅಪೇಕ್ಷೆ ಇದೆ ಸ್ವತಂತ್ರವಾಗಿ ಸಂಘಟನೆ ಮಾಡಬೇಕು. ಜೊತೆಗೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಪಕ್ಷದ ಅಡಿಯಲ್ಲಿ ಏನೇ ನಡೆದ್ರು ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಮಾರ್ಗದರ್ಶನ ಎಲ್ಲ ಮೋರ್ಚಾಗಳು ಕೆಲಸ ಮಾಡ್ತೇವೆ. ಈಗಾಗಲೇ ಒಂದ್ ನಿಮಿಷ ನಾನು ಹೇಳ್ತೀನಿ. ಈಗಾಗಲೇ ST ಮೋರ್ಚಾ ಸಮಾವೇಶ ಲಿಂಗಸೂಗೂರಿನಲ್ಲಿ ರಾಜೇಗೌಡರು ಯಡಿಯೂರಪ್ಪನವರ ನೇತೃತ್ವದಲ್ಲಿ 23 ನಡೀತೆ. ಅದಾದ ನಂತರ OBC ಮೋರ್ಚಾ ಎಲ್ಲ ಮೋರ್ಚಾಗಳು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾವೆ. ಇದ್ರ ಉದ್ದೇಶ ಇಲ್ಲಿ ಕಾಂಗ್ರೆಸ್ನವರಿಗೆ ನಮಗೆ ಸ್ಪರ್ಧೆ ಅಲ್ಲ. ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಅವರು ವೋಟ್ ಬ್ಯಾಂಕ್ ರಾಜಕಾರಣ ಇಷ್ಟು ವರ್ಷ ಮಾಡ್ಕೊಂಡು ಬಂದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಾಗಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು 3 ವರ್ಷ 3 ತಿಂಗಳು ಆ ವರ್ಗ ಯಾವುದೇ ಪಕ್ಷದ ಮುಖಂಡರು ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಟೀಕೆ ಮಾಡಕ್ಕೆ ಇಚ್ಛೆ ಪಡಲ್ಲ. ನಾನು ಟೀಕೆ ಮಾಡೋಕೆ ಇಲ್ಲಿ ಬಂದಿಲ್ಲ. ನಮ್ಮ ಪಕ್ಷದ ಹೋರಾಟಗಳು, ನಮ್ಮ ಪಕ್ಷದ ತತ್ವ ಸಿದ್ಧಾಂತದ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸರಿ ಸರ್, ಹಂಗಾದ್ರೆ ನಿನ್ನೆ ಏನ್ ರಾಮ್ಲಾಲ್ ಅವರು ವಾರ್ನಿಂಗ್ ಅನ್ನ ಈಗಾಗಲೇ ಎಲ್ಲ ಕೆಲಸ ಮಾಡ್ತೇವೆ. ಸನ್ಮಾನ್ಯ ಯಡಿಯೂರಪ್ಪನವರು ಒಂದ್ ನಿಮಿಷ ನನಗೆ ಅವಕಾಶ ಕೊಡಿ, ಚರ್ಚೆ ಕರೆದಿ. ಯಡಿಯೂರಪ್ಪನವರ ಅವಧಿಯಲ್ಲಿ 3 ವರ್ಷ 3 ತಿಂಗಳ ಸಂದರ್ಭದಲ್ಲಿ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ. ಸನ್ಮಾನ್ಯ ಯಡಿಯೂರಪ್ಪನ 3 ವರ್ಷ 3 ತಿಂಗಳು, ಅದಾದ ಸದಾನಂದ ಗೌಡ, ಜಗದೀಶ್ ಶೆಟ್ಟರು ಆ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ವಿ. ಮಠಾಧೀಶ ಎಲ್ಲ ಮಠಗಳಿಗೆ ನೀವು ಇಲ್ಲಿ ಭಾಷಣ ಮಾಡೋದಕ್ಕೆ ಬಂದಿಲ್ಲ ರೇಣುಕಾಚಾರ್ಯ ಸರ್. ವಾಲ್ಮೀಕಿ ಇರ್ಬೋದು, ಎಲ್ಲ ಮಠಗಳಿಗೆ ನಾವು ಸರ್ಕಾರದ ಅನುದಾನ ಬಿಡುಗಡೆ ಮಾಡಿದ್ವಿ. ಜನರಿಗೆ ಒಂದು ನಾವು ಸಂಘಟನೆ ಸಂಘರ್ಷ, ಆಡಳಿತ ಪಕ್ಷದ ವೈಫಲ್ಯ ವಿರುದ್ಧ ನರೇಂದ್ರ ಮೋದಿ ಜೊತೆಗೆ 5 ವರ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಾಗಿದ್ದಾಗ ಏನೇನು ಮಾಡಿದ್ವಿ ಅದು ಜನರಿಗೆ ಮನವರಿಕೆ ಮಾಡಿಕೊಡುತ್ತಂತ ಕೆಲಸ ನಮ್ಮ ಆದ್ಯತೆ. ಅದು ಮೊದಲನೇ ಆದ್ಯತೆ. ನಿಮ್ಗೆ ಈಶ್ವರಪ್ಪನವರು ಬೇಜಾರಾಗ್ತಾರೆ ಅನ್ನೋ ಭಯ ಇದೆಯಾ? ನನಗೆ ಯಾವ್ದು ಬೇಸರ ಇಲ್ಲ, ಭಯ. ನಾನು ಯಾರು ನೋಡಿ, ನಾನು ನಿರ್ಭಯವಾಗಿ ಮಾತಾಡ್ತೀನಿ. ರಾಯಣ್ಣ ಒಬ್ಬ ದೇಶದ ಅಪ್ರತಿಮ ದೇಶಭಕ್ತ. ರಾಯಣ್ಣ ಬ್ರಿಗೇಡ್ ಬಗ್ಗೆನೂ ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳು ಏನು ಅನುಷ್ಠಾನ ಮಾಡ ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ನಮ್ಮ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಈಗಾಗಲೇ ಸ್ಪಷ್ಟವಾಗಿ ಎಲ್ಲಾ ವೇದಿಕೆಗಳಲ್ಲಿ ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದರೆ, ಈಶ್ವರಪ್ಪನವರು ನೋಡಿ, ಇದೇ ಈಶ್ವರಪ್ಪನವ್ರು ಹೇಳಿದ್ದಾರೆ, ಸದಾನಂದ ಗೌಡರು ಹೇಳಿದ್ದಾರೆ, ಅನಂತ್ ಕುಮಾರ್ ಹೇಳಿದ್ದಾರೆ, ಜಗದೀಶ್ ಶೆಟ್ಟಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಯಡಿಯೂರಪ್ಪನವರೇ ನಮ್ಮ ನಾಯಕರು, ಯಡಿಯೂರಪ್ಪನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿದಾಗ ಮತ್ತೆ ಮಧ್ಯದಲ್ಲಿ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಯಣ್ಣ ಬ್ರಿಗೇಡ್ ಅದೆಲ್ಲ ಬೇಡ, ನಾನು ಬೇಕು ಬೇಡ ಅಂತ ಹೇಳಕ್ ನಾನೆಲ್ಲ ರಾಷ್ಟ್ರೀಯ ನಾಯಕರು ಎಲ್ಲ ವಿಚಾರಗಳನ್ನ ಸೂಕ್ಷ್ಮ ಮಾಜಿ ಮಂತ್ರಿಗಳು ನೀವು, ಇವರ ಪವರ್ಫುಲ್ ಲೀಡರ್ ಇನ್ ಬಿಜೆಪಿ. ನಾನು ಸಾಮಾನ್ಯ ಕಾರ್ಯಕರ್ತ, ಓಪನ್ ಆಗಿ ಮಾತಾಡುವಾಗ ರೇಣುಕಾಚಾರ್ಯ ಅವರು ಮಾತಾಡಲ್ಲ. ವಾಟ್ ಇಸ್ ದಿಸ್ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ ಕಳಿಸಿದ್ದಾರೆ ಯಡಿಯೂರಪ್ಪನವರು. ನರೇಂದ್ರ ಮೋದಿ ಅವರು ಪ್ರಧಾನ ಸೇವಕ ಅಂತ ಹೇಳಿದ್ರೆ. ಸರ್ವಿ ವೆಂಕಟೇಶ್ ಸರ್, ನಿಮಗೂ ಅದೇ ಪ್ರಶ್ನೆ. ಸಿದ್ದರಾಮಯ್ಯನವರ ಹಿಂದಾಗೂ ಯಡಿಯೂರಪ್ಪನವರ ಹಿಂದಾಗೂ ಇನ್ನು ಈಶ್ವರಪ್ಪನವರು ಹಿಂದಾಗು ತೆಗೆದು ಬರೀ ಹಿಂದ ಏನು ವ್ಯತ್ಯಾಸ ನೋಡಿ? ಬಿಜೆಪಿಯಲ್ಲಿ ಅಹಿಂದ, ಹಿಂದ, ಬ್ರಿಗೇಡು ಇದೆಲ್ಲ ಕೂಡ ರಾಜಕೀಯ ಅಸ್ತಿತ್ವಕ್ಕಾಗಿ, ಅವರ ಪಕ್ಷದಲ್ಲಿ ಒಂದು ಅಸ್ತಿತ್ವಕ್ಕಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ನಾಟಕ. ಹಿಂದಾಗಲಿ ಅಹಿಂದಾಗಲಿ ಯಾವತ್ತೂ ಕೂಡ ಬಿ ಜೆ ಪಿಯಲ್ಲಿ ಮಾನ್ಯತೆ ಸಿಕ್ಕಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ಅವರ ಪಕ್ಷದ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ರವರು ಒಂದು ಬ್ರೇಕ್ ಹಾಕಿದ್ದಾರೆ. ಈ ಎಲ್ಲ
ಸರ್ ಅದೆಲ್ಲ ಇಲ್ಲ ಮಾಧ್ಯಮ ಇದಲ್ಲ ನಾವು ಮಾಧ್ಯಮದಲ್ಲ ಆಗಿರೋದು ನೋಡಿ ನಾವು ಇವಾಗ ನೀವು ಮಾತಾಡೋದು ನಾ ಏನು ಹೇಳಿಲ್ಲ ನಿಮ್ ವಿಚಾರ ಅದನ್ನೇ ಹೇಳ್ತಾ ಇದ್ದೀನಿ ಖಂಡಿತ ಇವತ್ತು ಬಂದ ನಮ್ಮ ವಿಚಾರ ಅಲ್ಲ ಹಿಂದ ನೀವೇನು ದಂಬರಾಟ ಆಡ್ತಾ ಇದ್ದೀರಾ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರೋದು. ಬ್ರೇಕ್ ಹಾಕಿಲ್ಲ ಅಂದ್ರೆ ನಿಮ್ ಪಕ್ಷಕ್ಕೆ ಲಾಸ್ 2018ಕ್ಕೆ 150 ಟಾರ್ಗೆಟ್ ಮಿಷನ್ 150 ಅದೇ ಆ ಮಿಷನ್ 150ಗೆ ಈ ಬ್ರಿಗೇಡ್ ಇದು ಆ ಭಿನ್ನಮತ ಅದೇ ಬ್ರೇಕ್ ಹಾಕಿ ಕತ್ರಿ ಆಗ್ತಾ ಇರೋದು. ಎಸ್ ಸರ್ ಆರ್ ವೆಂಕಟೇಶ್ ಸರ್ ಈಗ ಅಂದ್ರೆ ಅತೃಪ್ತ ಆತ್ಮಗಳ ಪ್ರಯತ್ನ ಅಂತನಾ? ಖಂಡಿತ ನೋಡಿ ಬಿಜೆಪಿ ಒಂದು ರಾಜಕೀಯ ಪಕ್ಷ ಆಗಿದ್ರು ಕೂಡ ಅದ್ರ ಲಂಗು ಲಗಾಮು ಬ್ರೇಕು ಕ್ಲಚ್ ಎಕ್ಸ್ಲೇಟರ್ ಎಲ್ಲ RSS ಮತ್ತು ಸಂಘ ಪರಿವಾರದ ಕೈಯಲ್ಲೇ ಇರೋದು. ಆ ಸ್ಟೇರಿಂಗ್ ಅಲ್ಲಿ ಕೂಡ್ಸೋದು ಯಾರು ಹೇಳ್ಬೇಡಿ ಟೀಕೆ ಮಾಡಿದಿರ ಬೇರೆ ಪದ ಬಳಸೋಂತ ವಸ್ತುಸ್ಥಿತಿ ಮಾತಾಡಕ್ಕೆ ಭಯ ಇದೆ. ಖಂಡಿತ ಇದೆ ಅಂತಾನೆ ಹೇಳ್ತಾ ಇರೋದು. ಇವತ್ತು ನೋಡಿ ಮೇಡಮ್, ಇವತ್ತು ಬೆಳಗಾವಿಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಅವಕ್ಕೆಲ್ಲ ಹಿನ್ನಡೆ ಆಗ್ಬೇಕಂದ್ರೆ ಇದೆಲ್ಲ ಕೂಡ ನಡೀತಾ ಸರ್ ನಿಮ್ಮಿಂದ ಅವರ ಐದಾಗೂ ವ್ಯತ್ಯಾಸ ಏನ್ ಸರ್? ರಾಜಕೀಯವಾಗಿ ಹಿಂದೂ ಉಳಿದವರ್ಗವ್ರನ್ನ ಯಾವತ್ತೂ ಕೂಡ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಡ್ತಕ್ಕಂಥದ್ದು ಆಗಲ್ಲ. ಇವತ್ತು ಕೂಡ ನಾವು ಗುತ್ತಿಗೆ ತಗೊಂಡಿಲ್ಲ. ನಾವು ಕಾಂಗ್ರೆಸ್ ಹುಟ್ಟದಾಗ್ಲಿಂದನೂ ಕೂಡ ಅಹಿಂದ ಅದು ಒಂಥರ ಇನ್ಬಿಲ್ಟ್ ಅದು ಬೈ ಡಿಫಾಲ್ಟ್ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥದ್ದು ಹೊರತು ಯಾವತ್ತೂ ಕೂಡ ಅದನ್ನ ಚುನಾವಣೆಗಳು ನಾವ್ ಹೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇರೋದು. ಇದು ದೊಡ್ಡ ನಾಟಕ ಅನ್ನೋ ಚೆನ್ನಾಗಿ ಗೊತ್ತಾಗ್ತಾ ಇದೆ ಜನಕ್ಕೆ. ಯಾವ್ದು ಈಗ ಇಷ್ಟು ದಿವಸ ಅದ್ ಮಾಡಬಾರ್ದು, ಯಾವುದೇ ರೀತಿಯಲ್ಲೂ ಕೂಡ ಪಕ್ಷದ ಸಂಘಟನೆ ಬಿಟ್ಟು ಬೇರೆ ಯಾವ್ದು ಬ್ರಿಗೇಡ್ ಮತ್ತೊಂದು ಮಾಡಬಾರ್ದು ಅಂತ ಹೇಳ್ಕೊಂಡ್ಬಂದ್ರು. ಅದನ್ನೆಲ್ಲ ತಳ್ಳಿ ಇವತ್ತು ಮಾಡಿದ್ರು. ಪಕ್ಷದಲ್ಲಿ ಏನ್ ಯಾವ ಶಿಸ್ತು, ನಾವು ಬೇರೆ ಪಾರ್ಟಿ ಅಂತ ಹೇಳ್ಕೊತಾರೆ. ಬಹಳ ಶಿಸ್ತಿನ ಪಕ್ಷ ಎಲ್ಲಿದೆ? ಅಹಿಂದ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರ ಅಹಿಂದಕ್ಕೂ ಯಡಿಯೂರಪ್ಪನವರ ಹಿಂದಕ್ಕೂ ಇನ್ನು ಈಶ್ವರಪ್ಪನವರ ಹಿಂದಕ್ಕೂ ಏನ್ ವ್ಯತ್ಯಾಸ ಇದೆ ರಿಯಲಿ? ಒಂದ್ ನಿಮಿಷ ಸರ್, ನಾವು ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ಆ ಪ್ರಶ್ನೆ ನಾನು ಆಮೇಲೆ ನಮ್ಮ ಮಹದೇವ್ ಪ್ರಕಾಶ್ ಸರ್ ಬೆಟರ್ ಆಗಿ ಅದನ್ನ ವಿಶ್ಲೇಷಣೆ ಮಾಡ್ಬೋದು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರ ಅಹಿಂದ ಈಗಾಗಲೇ ಅವರ ಕೈ ಹಿಡಿದಿದೆ. ಅದು ಕಳೆದ ಚುನಾವಣೆಯಲ್ಲೂ ಕೂಡ ಕಂಡು ಬಂದಿದೆ ಮತ್ತು ಅವರು ಅಧಿಕಾರ ಸ್ವೀಕರಿಸಿದ ನಂತರ ಅಹಿಂದಕ್ಕೆ ಅವರು ಒಂದ್ ನಿಮಿಷ ಸರ್, ಅಂತ ಕರ್ಕೊಂಬರೋಣ ನಮ್ಮ ಚರ್ಚೆಗಳಲ್ಲಿ. ಬೇಡ ದಯವಿಟ್ಟು ಬೇಡ ಸರ್. ಸಿದ್ದರಾಮಯ್ಯನವರು ಇದಾಗೋಯ್ತಲ್ಲ ಟೈಮ್ಗೆ ಮಧ್ಯಪ್ರವೇಶ ಮಾಡಲ್ಲ. ಅವ್ರಿಗೆ ಅವಕಾಶ ಕೊಟ್ಟಾದ್ಮೇಲೆ ನಿಮ್ಗೆ ಕೊಡ್ತೀನಿ. ನಿಮ್ಗೆ ಡಾಕ್ಟರ್ ಮೊದಲೇ ಜಾಸ್ತಿ ಮಾತಾಡ್ಬೇಡ ಅಂತ ಇರಿ, ನಾನು ಕೊಡ್ತೀನಿ ವಾಪಸ್. ಎಸ್ ಆರ್ ವಿ ವೆಂಕಟೇಶ್ ಸರ್, ಈಗ ಸಿದ್ದರಾಮಯ್ಯನವರು ಅಹಿಂದ ವರ್ಗಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಇವನ್ ಬಿಜೆಪಿ ಕೂಡ ಹಲವಾರು ಬಾರಿ ಇವರು ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲ, ಇವರು ಅಹಿಂದ ಮುಖ್ಯಮಂತ್ರಿ ಅಂತಾನೂ ಕೂಡ ಅವ್ರನ್ನ ಬ್ರ್ಯಾಂಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ಮುಂದಿನ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಿಷನ್ 150ಗೆ ಅಹಿಂದ ಎಷ್ಟು ಕ್ರೂಷಿಯಲ್ ಅನ್ನೋದು ಕೂಡ ಯಾವುದೇ ಒಂದು ಪಕ್ಷ ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಂಡು ಇರುತ್ತೆ. ಹಾಗಾಗಿ ನಿಮ್ಮ ಬುಟ್ಟಿಯಲ್ಲಿರುವಂತಹ ಮತಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಯಾವುದೋ ಬ್ರಿಗೇಡ್ ಸಮಾವೇಶ ಮಾಡಿದ್ರೆ ನಿಮ್ಗೇನ್ ಕಷ್ಟ ಹೇಳಿ? ನಮಗ್ ಖಂಡಿತ ಕಷ್ಟ ಇಲ್ಲ. ನಾವು ಯಾವತ್ತೂ ಕೂಡ ಅದ್ರ ಬಗ್ಗೆ ಏನ್ ಚಿಂತೆ ಮಾಡಿದವರು. ಯಾಕೋ ಈ ಬಿಜೆಪಿ ಅವರು ಬೇರೆಯವ್ರನ್ನ ದಿಸ್ ಇಸ್ ನಾಟ್ ಫೇರ್. ಯು ಆರ್ ಕಿಲ್ಲಿಂಗ್ ಮೈ ಟೈಮ್. ನೀವು ನನ್ನ ಟೈಮ್ ಇಲ್ಲ ಸರ್, ಐ ವಿಲ್ ನಾಟ್ ಅಲೋ. ಪ್ಲೀಸ್ ಯಾಕೆ ಹಿಂಗ್ ಹೈಜಾಕ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮವನ್ನು? ವೆಂಕಟೇಶ್ ಏನೇನೆಲ್ಲ ನಾಟಕ ಮಾಡ್ತಿದೀವಿ ಜನಕ್ಕೆ ಗೊತ್ತಾಗ್ತಾ ಇದೆ ಅನ್ನೋದು, ಅದರಿಂದ ಏನೇನೋ ಸಮರ್ಥನೆ ಮಾಡ್ಕೊಂಡು ಹೊರಟಿದ್ದಾರೆ. ವರ್ಕೌಟ್ ಆಗುತ್ತಾ ವೆಂಕಟೇಶ್ ಅವರೇ? ಯಾವುದು ಆಗಿಂದ ಅವ್ರು ವರ್ಕೌಟ್ ಆಗುತ್ತಾ? ಬಂದ್ಬಿಡಿ ಪಾಯಿಂಟ್ಗೆ. ಚೆನ್ನಾಗಿ ಗೊತ್ತಿದೆ, ಇವರು ಚುನಾವಣೆ ಬರ್ತಾ ಇರೋದ್ರಿಂದ ಇದು ಮಾಡ್ತಾ ಇದ್ದಾರೆ ಅನ್ನೋದು ಚೆನ್ನಾಗಿ ಸ್ಪಷ್ಟವಾಗಿ ಜನಕ್ಕೆ ಗೊತ್ತಿದೆ. ಇದರಿಂದ ಏನೂ ವರ್ಕೌಟ್ ಆಗಲ್ಲ. ನೋಡಿ, ಈಗ ಸಿದ್ದರಾಮಯ್ಯನವ್ರದ್ದು ಕೇಳಿದ್ರು. ಸಿದ್ದರಾಮಯ್ಯನವರು ಹೊಸದಾಗಿ ಏನು ಮಾಡ್ಕೊಂಡ್ ಬಂದಿಲ್ಲ. ಮುಂಚಿನಿಂದ ಕೂಡ ತುಳಿತಕ್ಕೆ ಒಳಪಟ್ಟಂತ ವರ್ಗಗಳು ಯಾವುದಿದೆ, ಅಹಿಂದ, ಮುಖ್ಯವಾಗಿ ಅಹಿಂದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಅವ್ರು ಮುಖ್ಯಮಂತ್ರಿಗಳಾದ್ಮೇಲೂ ಕೂಡ ವಿಶೇಷವಾಗಿ ಕೆಲವು ಕಾರ್ಯಕ್ರಮಗಳು ಅಂತ ವರ್ಗಗಳಿಗೆ ಸೌಲಭ್ಯಗಳು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಅವ್ರದ್ದು ವಾದ ಇದೆ. ನೋಡಿ, ಚೇತವಾಗಿ ಯಾರ್ಯಾರಿಗೆ ದುಡ್ಡು ಕೊಟ್ರು, ಏನ್ ಮಾಡಿದ್ರು ಎಲ್ಲವೂ ದುಡ್ಡು ಕೊಟ್ಟು ಬಿಟ್ಟು ರಾಜಕೀಯವಾಗಿ ಅಧಿಕಾರ ಪಡ್ಕೊಳ್ತಕ್ಕಂಥದ್ದಲ್ಲ. ಶಾಶ್ವತವಾಗಿ ಆ ವರ್ಗಗಳಿಗೆ ಕಾರ್ಯಕ್ರಮಗಳನ್ನ ಮಾಡೋದು, ಅವರು ಆ ವರ್ಗಗಳಿಗೆ ಅಧಿಕಾರ ಕೊಡ್ತಕ್ಕಂಥದ್ದು. ಯಾವತ್ತೂ ಕೂಡ ಬಿಜೆಪಿ
ಅಹಿಂದ ವರ್ಗಗಳಿಗೆ ಅಧಿಕಾರ ಕೊಡ್ತಕ್ಕಂಥ ಚಿಂತನೆಯಲ್ಲಿ ಇಲ್ಲವೇ ಇಲ್ಲ. Okay. ಇವತ್ತಲ್ಲ ನಾಳೆ ಯಾವತ್ತಿಗೂ ಇರಲ್ಲ. ಅದು ಒಂದು ವರ್ಗಕ್ಕೆ ಸೀಮಿತವಾಗಿ ಎಲ್ಲಾ ಹಿಡಿತವನ್ನು ನಿಮ್ ಕೈಯಲ್ಲಿದೆ ಅಲ್ಲ, ದಲಿತ ಮುಖ್ಯಮಂತ್ರಿ ಮಾಡಿ ಸರ್. ಈಗ ಈಶ್ವರಪ್ಪನವರು ಒಂದು ಇದು ಮಾಡಕ್ ಹೋದ್ರು ಕೂಡ ಅವ್ರು ಬಿಡ್ದಿರ ಎಲ್ಲ ಅವರು ಒಂದು ವರ್ಗದಲ್ಲಿ ಹಿಡ್ಕೊಂಡು ಅವ್ರ ಕಂಟ್ರೋಲ್ ಅಲ್ಲೇ ಇರಬೇಕು ಅಂತ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಕಾರ್ಯಕಾರಿಣಿ ಸಮಿತಿಯಲ್ಲೂ ಅದೇ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ದಲಿತ ಮುಖ್ಯಮಂತ್ರಿ ಮಾಡಿ ನಿಮ್ ಕೈಯೆಲ್ಲ ಇದೆಯಲ್ಲ. ಖಂಡಿತ ನೋಡಿ, Why not you ಇವತ್ತು can't do ಇವತ್ತು that? ಇವತ್ತು ದೇಶದಲ್ಲಿ ಇಲ್ಲಿವರೆಗೂ ಬಹಳಷ್ಟು ಭಾರತೀಯ ಕಾಲ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ ಅಂತ ಹೇಳ್ತಾರೆ. ನಿಮ್ಮ ಅಂತ ಕಾಂಗ್ರೆಸ್ ಸಂದರ್ಭದಲ್ಲಿ ಪಕ್ಷಕ್ಕೆ ಇಡೀ ದಲಿತ ಇಡೀ ಮುಖ್ಯಮಂತ್ರಿ ಇಲ್ಲ ಈಗ ಕೇಳಿ ಸಾಧ್ಯ ಆಗಿಲ್ಲ ಕೇಳಿ ಮಾಡಿ. ನಮ್ದು ನೋಡಿ ಸ್ವಾಮಿ, ನಮ್ದು ಒಂದು ಇವತ್ತು ಮಲ್ಲಿಕಾರ್ಜುನ ಕೇಳಿ ಸ್ವಾಮಿ, ಅವ್ರದ್ದು ರಾಷ್ಟ್ರೀಯ ಪಕ್ಷ. ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ನಾವು ಒಂದು ಪ್ರಾದೇಶಿಕ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ. ರಾಷ್ಟ್ರವಾರ ತಗೊಂಡ ಅಂದ್ರೆ ಎಲ್ಲಾ ವರ್ಗಗಳಿಗೂ ಎನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಕೇವಲ ಮಾಡಿ. ಬೇಡ ಸರ್, ನಮ್ಮ ಕರ್ನಾಟಕದ ಮಾತಾಡಿ ಕರ್ನಾಟಕದ ಮಾತಾಡಿ. ನಾವು ವೋಟ್ ಹಾಕಿದ್ದು ಆಂಧ್ರ ಪ್ರದೇಶ ಅವ್ರಿಗಲ್ಲ, ಮಹಾರಾಷ್ಟ್ರದವ್ರಿಗಲ್ಲ. ನಾವು ವೋಟ್ ಹಾಕಿದ್ದು ಕರ್ನಾಟಕದವ್ರಿಗೆ. ಆಲ್ ರೈಟ್. ತನಕ ಕಾಂಗ್ರೆಸ್ ನಿಂದ 5 ಜನ ಹಿಂದುಳಿದವರ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದು ಬೇರೆ ಪಕ್ಷದಲ್ಲಿ ಸಾಧ್ಯ ಆಗುತ್ತಾ? ಕರ್ನಾಟಕದಲ್ಲಿ 5 ಜನ ಹಿಂದುಳಿದವರು ಮುಖ್ಯಮಂತ್ರಿಗಳಾಗಿರೋದು ಕಾಂಗ್ರೆಸ್. ದಲಿತರು ಈ ದೇಶದ ಪ್ರಧಾನಿ ಹಿಂದುಳಿದವರು. ಓಕೆ, ನಾನು ಬ್ರೇಕ್ ತಗೊಳ್ಬೇಕು. ಯಡಿಯೂರಪ್ಪನವರು ವೀರಶೈವ ಸಮುದಾಯದ ಲಿಂಗಾಯತ ನಾಯಕ ಅಂತ ಅವ್ರಿಗೊಂದು ಹಣೆಪಟ್ಟಿ ಇದೆ. ಇವ್ರಿಗೆ ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಅಹಿಂದ ನಾಯಕ ಅಂತ ಇದೆ. ಯಡಿಯೂರಪ್ಪನವ್ರಿಗೂ ಇರ್ಲಿ ಬಿಡಿ, ರಾಯಣ್ಣ ಬ್ರಿಗೇಡ್ ಕಟ್ಲಿ, ಅವರು ಒಬ್ಬ ನಾಯಕರಾಗ್ಲಿ, ಅವ್ರಿಗೊಂದು ಸಮುದಾಯ ಇದೆ ಅಂತ ತೋರ್ಸ್ಕೊದ್ರಲ್ಲಿ ಏನಿದೆ ತಪ್ಪು? ನೀವ್ ಅಂದ್ರಲ್ಲ ಅವ್ರು. ಓಕೆ, ಎಸ್ ಸರ್, ತಾವು ಹೇಳಿದ್ರಿ ಕೈ ಕಟ್ ಬಾಯಿ ಮುಚ್ಚ ಅಂತ ಬಯಸ್ಕೊಂಡ್ರು ಕೂಡ ಒಣ ಪ್ರತಾಪ ಬಿಡೋದಿಲ್ಲ ಅಂತ ತಾವು ಹೇಳಿದ್ರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಈ ಇಬ್ಬರು ಮದಗಜಗಳ ನಡುವಿನ ಫೈಟ್ ತಣ್ಣಗಾಗೋದೇ ಇಲ್ವಾ? ತಣ್ಣಗಾಗ್ಬೇಕು ಅಂದ್ರೆ ಯಡಿಯೂರಪ್ಪನವ್ರು ಏನ್ ಮಾಡ್ಬೇಕು, ಈಶ್ವರಪ್ಪನವ್ರು ಏನ್ ಮಾಡ್ಬೇಕು? ಇಲ್ಲ ರಾಧಾ ಅವರೇ, ಅದು ತಣ್ಣಗಾಗೋದಕ್ಕೆ ಸಾಧ್ಯವೇ ಇಲ್ಲ. ವೈ? ಯಾಕೆ ಅಂತಂದ್ರೆ ಈಗ ಈಶ್ವರಪ್ಪನವರು ತುಂಬ ಯೋಜಿತವಾಗಿ ಏನು ಹೇಳ್ತಾವ್ರೆ ಅಂತಂದರೆ, ಅವರ ಯೋಜಿತ ಕಾರ್ಯಾಚರಣೆ, ನಾವು ಭಾರತೀಯ ಜನತಾ ಪಕ್ಷವನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ, ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಅನ್ನುವ ಮಾತನ್ನು ಅವ್ರು ಹೇಳ್ತಾವ್ರೆ. ಯಡಿಯೂರಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜೊತೆ ಯಾರು ಹೋಗಬಾರ್ದು ಅಂತ ಅವ್ರು ಹೇಳ್ತಾರೆ. ಇವೆರಡು ಸಮಾನಾಂತರ ರೇಖೆಗಳು. ಈ ಸಮಾನಾಂತರ ರೇಖೆಗಳು ಜೊತೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವೆರಡು ಸಮಾನಾಂತರ ರೇಖೆಗಳಾಗ್ಬಿಟ್ಟಿದಾವ ಸರ್? ಡೆಫಿನೆಟ್ ಆಗಿ ಸಮಾನಾಂತರ ರೇಖೆಗಳು. ಇವ್ರು ಹೇಳ್ಬೋದು ಟು ಸ್ಟ್ರೆಂಥನ್ ಯಡಿಯೂರಪ್ಪ ನಾವು ಮಾಡ್ತಾ ಇದ್ವಿ ಅಂತ, ಅವ್ರು ಹೇಳ್ಬೋದು, ಅವರೇ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ಅವ್ರ ಜೊತೆ ಹೋಗಲೇಬೇಡಿ ಅಂತ ಅಂದ್ಬಿಟ್ಟು. ಆದರೆ ಒಂದು ತುಂಬ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿದಾಗ, ಅಹಿಂದ ಸಂಘಟನೆಯನ್ನು ಕಟ್ಟುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸೇರಿದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಯಿತು. ಈ ಅಹಿಂದ ಸಂಘಟನೆಯ ಇನ್ನೊಂದು ರೂಪನೇ ರಾಯಣ್ಣ ಬ್ರಿಗೇಡ್. ಇದನ್ನ ಮಾಡೋದ್ರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕು ಅನ್ನೋದು ಈಶ್ವರಪ್ಪನವರ ಆಲೋಚನೆ. ಆದರೆ ಒಂದು ವಾಸ್ತವ ಏನು ಅಂತಂದರೆ, ಅಹಿಂದ ಅನ್ನುವ ಕಾನ್ಸೆಪ್ಟ್ ಇದೆಯಲ್ಲ, ಅಹಿಂದ ಅನ್ನುವ ಕಾನ್ಸೆಪ್ಟು ಸಿದ್ದರಾಮಯ್ಯನವ್ರದ್ದು ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಅಂತರ್ಗತವಾದಂಥ ಒಂದು ವಿಚಾರಧಾರೆ. ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ದಿನದಿಂದಲೇ ಅಹಿಂದ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಅಂತರ್ಗತವಾಗಿ ಹೋಗಿತ್ತು. ಸಿದ್ದರಾಮಯ್ಯನವರು ಏನು ಮಾಡಿದ್ರು ಅಂತಂದ್ರೆ, ಆ ಒಂದು ವಿಚಾರಧಾರೆಯನ್ನು ತಾವು ತೆಗೆದುಕೊಂಡು ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಮಾಡಿದ ನಂತರನೂ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವರು ಮುಖ್ಯಮಂತ್ರಿ. ಬಟ್ ವಾಟ್ ಎವರ್ ಇಟ್ ಮೇ ಬಿ ಸರ್, ಸಿದ್ದರಾಮಯ್ಯನವರಿಗೆ ಅಹಿಂದ ಒಂದು ರೀತಿ ಬೂಸ್ಟರ್ ತರ ಕೆಲಸ ಮಾಡಿದೆ. ಬಟ್ ಈಶ್ವರಪ್ಪನವರು ಇರುವಂತಹ ಪಕ್ಷ ಮತ್ತು ಈಗ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಆ ಒಂದು ಏನು ತತ್ವ ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬಿದ ರೀತಿಯಲ್ಲಿ ಈ ಬ್ರಿಗೇಡ್ ಅಥವಾ ಈ ಅಹಿಂದ ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ ಗೊತ್ತಾ? ಈ ಸೆಕ್ಯುಲರ್ ಸಿದ್ಧಾಂತದ ಸಿದ್ದರಾಮಯ್ಯಗುವೆ ಈ ಅಹಿಂದದಲ್ಲಿ ಅಲ್ಪಸಂಖ್ಯಾತರನ್ನೇ ಬಿಟ್ಬಿಟ್ಟು ಹಿಂದುಳಿದವರು ದಲಿತರು ಅಂತ ಹೇಳ್ತಾ ಇರುವ ಈಶ್ವರಪ್ಪನವ್ರಿಗೂ ಒಂದು ವರ್ಗ 15% ದಲಿತರನ್ನು ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆಯ ಬಲದಲ್ಲಿ ಮುಸ್ಲಿಮರು ಸೆಕೆಂಡ್ ಲಾರ್ಜೆಸ್ಟ್ ಕಮ್ಯುನಿಟಿ, ಅವರನ್ನೇ ಬಿಟ್ಬಿಟ್ಟು ಇವರು ಕಟ್ತೀನಿ ಅಂದರೆ ಹೆಂಗಾಗ್ಬಿಡುತ್ತೆ? ಅಂಡ್ ದಲಿತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಒಂದು ಏನು ಹೆಲ್ಪ್ ಇದೆಯಲ್ಲ, ಅಂಬೇಡ್ಕರ್ ಅವರಿಂದ ಆರಂಭಗೊಂಡು ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೀವ್ ಗಾಂಧಿ ಇಲ್ಲಿಯವರೆಗೂ ಅಷ್ಟೊಂದು ಬೆಂಬಲವನ್ನು
ಬೇರೊಂದು ಪಕ್ಷ ನೀಡಿರೋದಕ್ಕೆ ಅಂದ್ರೆ ಸಾಧ್ಯ. ಅಂದ್ರೆ ಈಶ್ವರಪ್ಪನವರು ನಿಜಕ್ಕೂ ಕೂಡ ತನ್ನ ಸಮುದಾಯಗಳ ಬಗ್ಗೆ ತುಂಬಾನೇ ಆಸಕ್ತಿ ವಹಿಸಿ ನಾನು ಆ ಸಮುದಾಯದ ಒಬ್ಬ ನಾಯಕನಾಗಿ ಹೊರಹೊಮ್ಮಬೇಕು ಅಂತ ತನ್ನ ಶಕ್ತಿಯನ್ನ ತಾನು ವೃದ್ಧಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಇರುವಂತಹ ಪಕ್ಷ, ಆ ಪಕ್ಷಕ್ಕೆ ಇರುವಂತಹ ಹಣೆಪಟ್ಟಿ, ಆ ಪಕ್ಷದಲ್ಲಿ ಇಷ್ಟು ವರ್ಷ ಅವರು ಬೆಳೆಸಿಕೊಂಡಿರುವಂತಹ ನಂಟು ಮತ್ತು ಆ ಪಕ್ಷದ ನಾಯಕ ಅನ್ನುವಂತಹ ಹೆಸರು ಮುಂದೆ ಬರಕ್ಕೆ ಅಂಬೇಡ್ಕರ್ ವಾದಿಗಳು ಯಾಕೆ ಅವರನ್ನ ಎಸ್ ರೇಣುಕಾಚಾರ್ಯ ಸರ್, ಈಗ ಒಣ ಪ್ರತಿಷ್ಠೆಗಳಿಗೆ ಬ್ರೇಕ್ ಹಾಕಿ ಈಗೆಲ್ಲರೂ ಕೂಡ ಎಲೆಕ್ಷನ್ ಮೂಡಿಗೆ ಬಂದ್ಬಿಡಿ ಅಂತ ಹೇಳಿ ರಾಧಾಗೌಡ್ರೆ, ಮಧ್ಯದಲ್ಲಿ ಯಾರು ಮಾತಾಡಬೇಡ, ನಾನು ಮಧ್ಯ ಪ್ರವೇಶ ಮಾಡಿಲ್ಲ. ಈಗ ಮೊದಲನೇದು ಮಹಾದೇವ್ ಪ್ರಸಾದ್ ಅವರು ಅವ್ರದ್ದೇ ಆದ ವ್ಯಾಖ್ಯಾನ ಮಾಡಿದರು ಪತ್ರಕರ್ತರಾಗಿ. ಈಗ ದಲಿತರು ಕಾಂಗ್ರೆಸ್ ಕೊಡುಗೆ ಅಂತ ಹೇಳಿದರು, ಅದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದರು. ಅಂಬೇಡ್ಕರ್ ಸೋಲ್ಸಿದ್ರು, ಮಧ್ಯದಲ್ಲಿ ಮಾತಾಡಿ ನೆಹರು ಅಂಬೇಡ್ಕರ್ ಸೋಲ್ಸಿದ್ರು, ಅಂಬೇಡ್ಕರ್ ರಾಜ್ಯಸಭಾ ಸದಸ್ಯರು ಮಾಡಿದ್ವಿ ನಾವು, ಆ ಕೊಡುಗೆ ನಮ್ದು, ಮಂತ್ರಿ ಮಾಡಿದ್ವಿ. ಎರಡನೇದು ಅಟಲ್ಜಿ ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನು ಕಿತ್ಕೊಂಡ್ಬಿಡ್ತಾರೆ ಅಂದ್ರು. ಮೀಸಲಾತಿ ಅಟಲ್ಜಿ ಪ್ರಧಾನಮಂತ್ರಿಗಳು ಮುಂದುವರಿಸಿದ್ರು. ಇವತ್ತು ನೋಡಿ, ಒಂದ್ ನಿಮಿಷ ಮಧ್ಯದಲ್ಲಿ ಪ್ರವೇಶ ಮಾಡಬೇಡಿ, ನಾನು ಮಧ್ಯ ಪ್ರವೇಶ ಮಾಡಿಲ್ಲ ನೋಡಿ, ಮಧ್ಯ ಪ್ರವೇಶ ಮಾಡಿಲ್ಲ. ನಾನು ಮಾತಾಡ್ತೀನಿ, ನೀವು ಮಾತಾಡಿ, ನೀವು ಮಾತಾಡಿ, ನಾನು ಡಿಸ್ಟರ್ಬ್ ಮಾಡಕ್ ಬರ್ತದೆ, ನನಗೂ ಬರುತ್ತೆ, ಬಾಯ್ ಮಾಡಿ ನೋಡಿ. ನರೇಂದ್ರ ಮೋದಿ ನೋಡಿ, ಸುಮ್ಮನೆ ನೀವು ಮಧ್ಯ ಮಾತಾಡಿ, ನಾನು ಮಾತಾಡಿಲ್ಲ. ನರೇಂದ್ರ ಮೋದಿ ಅವರು ಇವತ್ತು ಬ್ಯಾಕ್ವರ್ಡ್ ಲೀಡರ್. ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಪ್ರಧಾನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಒಬ್ಬ ಚಾಮರ್ಥಕತೆ ಯುವಕ, 3 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದರು, ದೇಶದ ಪ್ರಧಾನಮಂತ್ರಿ ಆದರು. ಕರ್ನಾಟಕ ರಾಜ್ಯದ ವಿಚಾರ ಮಾತಾಡಿದರು ವೆಂಕಟೇಶ್ ಅವರು. ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಕೊಡೋದು ಭಾರತೀಯ ಜನತಾ ಪಾರ್ಟಿ 5 ವರ್ಷ ಅಧಿಕಾರದಲ್ಲಿದ್ದಾಗ. ಸರ್ ನೋಡಿ, ನೀವು ನಗಬಹುದು, ನಿಗ್ರಿ, ನಿಮಗೆ ಗೊತ್ತಾಗುತ್ತೆ ಮುಂದಿನ ಚುನಾವಣೆ ಜನ ಪಾಠ ಕಲಿಸ್ತಾರೆ. ಮಧ್ಯಪ್ರದೇಶ 2 ನಿಮಿಷ ಮಾತಾಡ್ಬಿಡ್ತೀನಿ ನಾನು, ಅಲ್ಲ ನಾನು ಮುಗಿಸ್ಬಿಡ್ತೀನಿ. ಇವರು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರು. ನಾವು ನೋಡಿ, ಮಧ್ಯೆ ಮಾತಾಡಿ ವೆಂಕಟೇಶ್, ಮಧ್ಯೆ ಮಾತಾಡಿ. ನೀವು ಸಿದ್ದರಾಮಯ್ಯ ನೋಡಿ, ನಾವು ಮಾತಾಡಿದ್ದೆ, ನೀವು ಅದು ಪ್ರವೇಶ ಮಾಡ್ಕೊಡುದು. ಮಧ್ಯ ಪ್ರವೇಶ ಮಾಡಿಲ್ಲ. ಅವ್ರು ಸಿದ್ದರಾಮಯ್ಯ ಹಿಗ್ಗಮುಗ್ಗ ಹೊಗಳಿದ್ರು, ಆಡು ನಾನು ಮಧ್ಯ ಪ್ರವೇಶ ಮಾಡಿಲ್ಲ. ದೊಡ್ಡ ಮಧ್ಯೆ ಮಾತಾಡಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ. ನೋಡಿ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಕ್ರಿಶ್ಚಿಯನ್ಸ್ಗೆ, ನಾನು ರಾಯಣ್ಣ ಬ್ರಿಗೇಡ್ ಬಗ್ಗೆ ಮಾತಾಡಲ್ಲ. ನಿಮ್ ಪಕ್ಷದವರೇ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದು ನೋಡಿ, ರಾಯಣ್ಣ ಬ್ರಿಗೇಡ್ ಬಗ್ಗೆ ಮಾತಾಡಲ್ಲ. ನಾವು ಆ ಸಮಾಜ ಕೊಟ್ಟಂತ ಕೊಡುಗೆ, ಕಾಗಿನೆಲೆ ಪೀಠ ಪ್ರಾಧಿಕಾರ ಮಾಡಿದ್ದಾರೆ ನಮ್ಮ ಸರ್ಕಾರ. ಯಡಿಯೂರಪ್ಪನವ್ರು ಬಂದಾಗ ಹಣ ಕೊಡದ್ದು ಯಾರು? ನಮ್ಮ ಸರ್ಕಾರ. ನೋಡಿ, ನೀವು ಮಧ್ಯ ಮಾತಾಡ್ರಿ, ನೀವು ಮಧ್ಯ ಮಾತಾಡ್ರಿ, ನೀವು ಮಧ್ಯ ಮಾತಾಡ್ರಿ. ನೋಡ್ರಿ ರಾಧಾಗೌಡ, ಈಗ ಈ ಚರ್ಚೆ ಕೇಳ್ತೀರಿ, ಅದು ನೀವು ಮಧ್ಯ ಮಾತಾಡ್ರಿ, ನೀವು ಮಧ್ಯ ಮಾತಾಡ್ರಿ, ಮಧ್ಯ ಮಾತಾಡಿ, ಮಾಡ್ತಾ ಇದೀವಲ್ಲ, ಮಾಡಿದೀವಲ್ಲ, ಎಲ್ಲ ಹಿಂದೂಗಳಿಗೆ ಪ್ರಮುಖ ಖಾತೆಗಳಿರ್ತದೆ. ನೀವು ಸುಮ್ಮನೆ ನಾಮಕಾವಸ್ಥೆ ಮಾಡ್ತಾರೆ, ಚುನಾವಣೆಗಳು ಬರವಾಗ ಮಾಡೋದು. ನಾವು ಚುನಾವಣೆಗಳಿಗೋಸ್ಕರ ಮಾಡೋದಲ್ಲ. ನಾನು ತಡಿ ನೋಡಿ, ನಾನು ಹೆಚ್ಚು ಬಾಯ್ ಮಾಡಂಗಿಲ್ಲ, ಅದಕ್ಕೋಸ್ಕರ ಡಾಕ್ಟರ್ ಜಲ್ದಿ ಮುಗಿಸ್ಬಿಟ್ರೆ ನಿಮಗೂ ಒಳ್ಳೇದು. ಆದ್ಮೇಲೆ ಅಲ್ಲಿ ಕನಕ ಜಯಂತಿ ಮಾಡಿದ್ವಿ ನಾವು, ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ್ವಿ, ವಾಲ್ಮೀಕಿ ನಿಗಮ ಮಾಡಿದ್ವಿ, ಸೇವಾಲಾಲ್ ನಿಗಮ ಮಾಡಿದ್ವಿ, ಈ ರೀತಿ ಬಂಜಾರ ನಿಗಮ ಮಾಡಿದ್ವಿ, ಪಟ್ಟಿ ಮಾಡಿ. ಆಮೇಲೆ ಕೇವಲ ಪ್ರಚಾರ ಕಾರ್ಯಕ್ರಮ ಮಾಡಿಲ್ಲ, ಆ ಸಮಾಜದ ಅಭಿವೃದ್ಧಿಗೆ ಎಲ್ಲ ನೋಡಿ. ಮಧ್ಯ ಮಾತಾಡ್ರಿ, ನಾನು ಇಷ್ಟಪಡ್ತೀನಿ, ನೀವು ಮಾತಾಡಕ ನೀವು ಮಧ್ಯ ಮಾತಾಡಿ. ಸರಿ, ಈಗ ಪಾಯಿಂಟ್ ದಲಿತರ ಕಾಲೋನಿಗಳನ್ನ ಅಭಿವೃದ್ಧಿ ಮಾಡಿದ್ವಿ. ಸರಿ, ಈ ಮೂಲಕ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ವಿ. ಎಲ್ಲ ವರ್ಗಗಳು ಸಾಮಾಜಿಕ ನ್ಯಾಯ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರ 3 ವರ್ಷ ಮುಖ್ಯಮಂತ್ರಿ ಆಗಿ, ಅದಾದ ಸದಾನಗೌಡ, ಜಗದೀಶ್ ಶೆಟ್ಟರ್ 5 ವರ್ಷ. ಜನ ಇವತ್ತು ನೆನಪಾಡ್ಕೊತಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರವನ್ನ. ಆಂಜನೇಯ ಚಿತ್ರದುರ್ಗದಲ್ಲಿ ಅಕ್ಕಿ ಯಾರು ಕೊಟ್ರ ಅಂದ್ರೆ ಯಡಿಯೂರಪ್ಪ ಅಂದ್ರು. ಮೊನ್ನೆ ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಕಾರ್ಯಕ್ರಮದಲ್ಲಿ ಒಂದು ಮಹಿಳೆ, ಪ್ರಧಾನಮಂತ್ರಿ ಯಾರು ಅಂದ್ರೆ ಸುಮ್ಮನೆ ಇವತ್ತು ಯಡಿಯೂರಪ್ಪ, ನರೇಂದ್ರ ಮೋದಿ ಜಗತ್ತು ಮೆಚ್ಚಿದೆ. ಧಾರವಾಡದಲ್ಲಿ ಒಬ್ಬ ಮಹಿಳೆ ಹೇಳಿದ್ರು, ವಿನಯ್ ಕುಲಕರ್ಣಿ ಅಧಿಕಾರ ಸಮಕ್ಷಮದಲ್ಲಿ, ಅಕ್ಕಿ ಯಾರು ಕೊಟ್ರ ಆ ಎಮ್ಮ ಹಾಡು ಹೋಗ್ಲಿ ಯಡಿಯೂರಪ್ಪ ಅಂದ್ರು.
ಇವತ್ತು ಅಕ್ಕಿ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು 28 ರೂಪಾಯಿ ಕೆಜಿಗೆ ಅಕ್ಕಿ ಕೊಡ್ತಾ ಇದೀವಿ ಬಿಟ್ಟು ಇವ್ರು ಪ್ರಚಾರ ಮಾಡ್ತಾರೆ. ನಾವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ದಿನವೇ ಏನೇನು ಮಾಡಿದ್ರು ಅನ್ನೋ ಜನಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಯಾರು ಕೊಟ್ರು? ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಯಾರು ಮನ್ನಾ ಮಾಡಿದ್ರು? 2 ಬಾರಿ ಸಾಲ ಮನ್ನಾ ಮಾಡಿದ್ವಿ ನಾವು. ಚುನಾವಣೆ ಬಂದೋಗ ಪ್ರಚಾರ ಕಾರ್ಯಕ್ರಮ ಬಂದವಾಗ ಸಮಾಜಗಳಿಗೆ ಏನ್ ಮಾಡಿದೀವಿ ಬಿಟ್ಬಿಟ್ಟು ಈಗ ಏನ್ ಪ್ರಯೋಜನ? ರೈತರಿಗೆ ವಿದ್ಯುತ್ ರೈತರು ಶಾಪ್ ಆಗ್ತಾರೆ, ನಿಮಗೆ ಎಲ್ಲ ವರ್ಕರ್ ಶಾಪ್ ಆಗ್ತಾರೆ. ಇನ್ನು ರೈತರಿಗೋಸ್ಕರ 2000 ರೂಪಾಯಿ ಸಾಲ ಮನ್ನಾ ಮಾಡಿದ್ವಿ. ಸುವರ್ಣ ಭೂಮಿ ಯೋಜನೆ ಜಾರಿ ತಂದ್ವಿ. ಸಾವಯವ ಕೃಷಿ ಯೋಜನೆ ಜಾರಿ ತಂದ್ವಿ. ಮೊದಲನೇ ದಿವಸ ಮಾಡಿದ ಕಾರ್ಯಕ್ರಮಗಳು ನೀವು 5 ವರ್ಷದಲ್ಲಿ ಪ್ರಚಾರ ಕಾರ್ಯಕ್ರಮ ನೀವೇನು ಮಾಡಿಲ್ಲ. ಶೋಷಣೆ ಮಾಡಿದ್ರಿ. ಜನ ವೋಟ್ ಹಾಕ್ತಾರೆ ಬಿಡಿ ಸರ್. ನೀವು ಮಾಡಿದಾರೆ ವರ್ಗದ ಹೆಸರು ಜನರಿಗೆ ಗೊತ್ತಿದೆ. ಬರ್ರಿ ಚುನಾವಣೆಗೆ ನೋಡೋಣ. ಬಿಹಾರ ಚುನಾವಣೆಯಲ್ಲಿ ಏನಾಯ್ತು? ನೀವೇನಾದ್ರಿ ರೀ ದೇಶ 400 SC MP ಬಂದು 42 ಸೀಟ್ ಬಂದ್ರಿ. ನೀವು ಧೂಳಿಪಟ ಆದ್ರಿ. ನಿಮ್ಮ ಅಸ್ತಿತ್ವ ಎಲ್ಲಿದೆ? ನಿಮ್ಮ ಅಸ್ತಿತ್ವ ಎಲ್ಲಿದೆ? ನೀವೇನು ಮಾಡಿಲ್ಲ. ಅಯ್ಯೋ ಗೊತ್ತಿದೆ. ನರೇಂದ್ರ ಮೋದಿ ಅಮಿತ್ ಶಾ ನಿಮ್ಮ ರಾಜ್ಯದಲ್ಲಿ ಪಾಠಕಸ್ಥ ಸಮಾಧಾನ. ಮಾಡ್ತಿದ್ದೀರಾ ನನ್ನ ಶೋನ? ದಯವಿಟ್ಟು ಸ್ಟಾಪ್ ದಿಸ್. ದೊಡ್ಡಯ್ಯನವ್ರೆ, ಇಲ್ಲಿರುವಂತ ಪ್ರಶ್ನೆ ಒಂದೇ ಸಿಂಪಲ್. ತಾವು ಅಹಿಂದ ಸಭೆ ಮಾಡ್ತಿರೋ, ರಾಯಣ್ಣ ಬ್ರಿಗೇಡ್ ಮಾಡ್ತಿರೋ ಮಾಡಿ. ಅಹಿಂದ ಅನ್ನೋದನ್ನ ಒಟ್ಟೊಟ್ಟಿಗೆ ತಗೊಂಡ್ ಹೋಗೋದ್ ಬಿಟ್ಟು ಅದನ್ನ ಸ್ಪ್ಲಿಟ್ ಮಾಡಿ ಯಾಕೆ ಸಪ್ರೇಟ್ ಮಾಡ್ಬಿಟ್ರಿ? ನಾನು ಅದೇ ವಿಚಾರಕ್ಕೆ ಬರ್ತಾ ಹೇಳಿ. ಇದ್ದೀನಿ. ನೋಡಿ, ಈಶ್ವರಪ್ಪನವರು ಒಬ್ಬ RSS ನ ಕಟ್ಟಾಳು. ಅವರು ಡ್ರಾಮಾ ಮಾಡಕ್ ಇಷ್ಟಪಡಲ್ಲ. ಅವರು ಏನು ತತ್ವ ಸಿದ್ಧಾಂತ ಮೈಗೂಡಿಸ್ಕೊ ಬಂದಿದ್ದಾರೆ. ಖಂಡಿತ ಇಲ್ಲ. ನೀವು ಆ ರೀತಿ ಭಾವಿಸ್ಬೇಡಿ ಸರ್. ಅವ್ರು ನೋಡಿ, ಹಂಗಂದ್ರೆ ಇಲ್ಲಿ ಕೂಡ ಅವರು ಹಿಂದ ಸಂಘಟನೆ ಬಹಳ ಸ್ಪಷ್ಟವಾಗಿದೆ. ಯಾರು ಹಿಂದುಳಿದವರು, ದಲಿತರು, ಅವ್ರ ಜೊತೆ ಒಟ್ಟೊಟ್ಟಿಗೆ ಅಲ್ಪಸಂಖ್ಯಾತರು RSS ನಿಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಆಗಬಹುದು. ದೊಡ್ಡಯ್ಯನವ್ರೆ, ನೀವು ತಿಳಿದೇ ಹೇಳ್ತಿದ್ದೀರೋ ಈಶ್ವರಪ್ಪನವರ ಕನ್ಸೆಂಟ್ ಅಲ್ಲಿ ಹೇಳ್ತಿದ್ರೋ ಗೊತ್ತಿಲ್ಲ. ಅಲ್ಪಸಂಖ್ಯಾತರನ್ನ ಬಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇದು ಇದೀಗ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ. ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಮರುಮದುವೆ ಕುರಿತು ವದಂತಿ ಸಂಬಂಧಪಟ್ಟಂತೆ ಮರುಮದುವೆ ವದಂತಿಯನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾನು ಮತ್ತೊಂದು ಮದುವೆಯಾಗಿಲ್ಲ ಎಂದು ಸ್ಪಷ್ಟನೆಯನ್ನ ರಾಧಿಕಾ ಕುಮಾರಸ್ವಾಮಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಹರಿದಾಡ್ತಿರೋ ಫೋಟೋಗಳು ವರ್ಷದ ಹಿಂದಿನದ್ದು ಎಂದು ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ.